ಬೆಳಿಗ್ಗೆ ನಾನು ಅಡ್ಡಾಡಿದ್ದು. ಈಗ ನಮ್ಮ VAs ಮತ್ತೆ ನಮ್ಮ ಹಾರ್ಟಿಕಲ್ಚರ್ ಟೀಮ್ ಸರ್ ಮತ್ತೆ ಅಗ್ರಿಕಲ್ಚರ್ ಟೀಮ್ ಎಲ್ಲರೂ ಅಡ್ಡಾಡ್ತಾರೆ. ಇವು ಸಾಯಂಕಾಲ ಕೊಪ್ಪಳ ಹೋಬಳಿ ಜಾಸ್ತಿ ಸರ್. ಈ ರೈತರು ಏನು ಆತಂಕ ಪಟ್ಟಾರಂದ್ರೆ ಇದು ಬೆಳೆದಿತ್ತಲ್ಲ ಮೊದಲೇ ಸಲ ಆಗಿಲ್ಲ, ಹೋದ ವರ್ಷನೇ ಆಗಿತ್ತು. ಬಟ್ ಅದಕ್ಕೇನು ಪರಿಹಾರ ಬಂದಿಲ್ಲ. ಇರುತ್ತೆ ಮೇಡಮ್. FID ಡೈರೆಕ್ಟ್ ಅವ್ರ ಅಕೌಂಟಿಗೆ ಬರುತ್ತೆ. ನಾವು ಜಸ್ಟ್ ಕ್ರಾಪ್ ಸರ್ವೆ ಮಾಡಿರ್ತೇವೆ ಮೇಡಮ್. ಅದರಲ್ಲಿ ರೈತರದ್ದು ಇದ್ರ ಫೋಟೋ ಇರ್ತೈತೆ ಅದ್ರಾಗ. ಲಾಸ್ ಅಂತ ತೋರಿಸ್ಬಿಟ್ಟು ಅದು ಡೈರೆಕ್ಟ್ ಅವ್ರ ಅಕೌಂಟಿಗೆ ನೀವು ಸರ್ಕಾರಿ ರೇಟ್ ಹೇಳಿದ್ರೆ ಒಪ್ಕೊಂತೀವಿ, ಅದನ್ನು ಹೋದ ವರ್ಷ ಬಂದಿಲ್ಲ ಅಂತಾರ. 3 ಲಕ್ಷ ಹೆಕ್ಟೇರಿಗೆ ಬರ್ತೈತೆ ಸರ್. ಈಗ ಇವ್ರು ಏನ್ ಮಾಡ್ತಾರ, ಭಾಗಶಃ ಸಂಪೂರ್ಣ ಇವ್ರು ಬರೆಯೋದು ಏನ್ರಿ 3 ಹಂತ ಮಾಡ್ತಾರ. ಒಂದು ಮಿನಿಮಮ್, ಮೀಡಿಯಮ್, ಮ್ಯಾಕ್ಸಿಮಮ್. ಈಗ ಪೂರಾ ಬಿದ್ದಾಗ ಅದ್ರಾಗ ಯಾವ್ದು ಮುಲಾಜ್ ಇಲ್ಲ ಸರ್. 4 ವಿಲೇಜ್ ಅಲ್ಲಿ ಕಂಪ್ಲೀಟ್ ಬಾಳೆನ ನಾವು ಪೂರ್ತಿ ಲಾಸ್ ಆಗ್ತದೆ. 4 ವಿಲೇಜ್ ಅಲ್ಲಿ 100%. ಅದು ಅಷ್ಟು ಎಷ್ಟು ಬರ್ಕೋ ಅಷ್ಟು ತೋರಿಸ್ತೇವೆ ಸರ್. ನಾನು ರೈತರಿಂದ ಬೆಳಿಗ್ಗೆಂದು ಬಂದ್ ಹೇಳಿನಿ, ಯಾವ್ದು ಉಳಲ್ಲ. ಇವ್ರಿಂದ ಪ್ರತಿಯೊಂದು ಕೂಡ ಪಟ್ಟಿ ಮಾಡಿ ನಿಮ್ಗೆ ತೋರಿಸ್ತೇವೆ ಅಂತ ಹೇಳಿ ಯಾವ್ದು ಒಂದು ಬಿಡಲ್ಲ, ಒಂದು ಬಿಡಲ್ಲ. ನಾವು ಚೆಕ್ ಮಾಡೇ ಮಾಡ್ತೀವಿ. ಕ್ರಾಪ್ ಇದಾಗಿದ್ದಲ್ಲ, ಸ್ಪೆಷಲ್ ಏನಾದ್ರು ಒಂದು ಸ್ಪೆಷಲ್ ಎಲ್ಲ ಸರ್. ಬಾಳೆ ಇರಲಿ, ಎಲಿಬಳ್ಳಿ ಇರಲಿ, ಯಾವುದೇ ಬೆಳೆ ಇರಲಿ ಸರ್. ಮ್ಯಾಕ್ಸಿಮಮ್ 100% ಸರ್. 100% ಮೋರ್ ದನ್ 33% ತೋರಿಸ್ತು. 100% ಯಾಕಂದ್ರೆ 10 ಇಯರ್ಸ್ ದಾಖಲಾತಿ ಕೊಟ್ಟಿವಿ ಸರ್. ದಾಖಲಾತಿ ಅದು ನಮ್ಮ ತಹಸೀಲ್ದಾರ್ ಈಗ ಈ ಬಸಾಪುರ ಕೆನಾಲ್ ಒಳಗೆ ಹೋಗಿ ಎಲ್ಲ ಅಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲದು ಭತ್ತ ಇಲ್ಲ ಮೇಡಮ್. ನಮಗೆ ಈಗ ಇದು ನಮ್ಮ ಕೆಲಸ ಮಾಡಕ್ಕೆ ಅನುಕೂಲ ಮಾಡಿ ಕೊಟ್ಟಿವಿ, ಹೋರಾಟ ಮಾಡಿ. ಇದು ಏನು ನಮ್ಮ ಡಿಪಾರ್ಟ್ಮೆಂಟ್ ಮೇಡಮ್. ಅದು ನಮ್ಮ ಡಿಪಾರ್ಟ್ಮೆಂಟ್. ನಾವು ರಿಪೋರ್ಟ್ ಮಾಡಿದ್ವಿ. ಅವ್ರ ಕಾಂಟ್ಯಾಕ್ಟ್ ಕೆಲಸ ಮಾಡಕ್ಕೆ ಅನುಕೂಲ ಇದೆ ಮೇಡಮ್. ಕರೆಂಟ್ ಇರಲಿ ಬೀಳೋದು ಹೆಸರು ಕೆಲಾಮಿಟಿ ನಮ್ದು ಬರ್ತದೆ. ನಮ್ಮ ಇಲಾಖೆ ಬರ್ತದೆ. ಇದು 100% ಯಾವುದು ಲಾಸ್ಟ್ ಟೈಮ್ ಮೊನ್ನೆ ಒಂದು ತಿಂಗಳು ನಾವು ರಿಪೋರ್ಟ್ ಮಾಡಿದ್ವಿ. ನಿಮಿಷ ಮೇಡಮ್ ಸರ್, ಬಾಳಿಗೆ ಇನ್ಸೂರೆನ್ಸ್ ಇಲ್ಲ ಸರ್. ಮಾಡ್ಯಾರಿಲ್ಲಪ್ಪ ಇನ್ಸೂರೆನ್ಸ್. ವಾರ್ಷಿಕ ಬೆಳೆಗೆ ಮಾತ್ರ ಮಾವು ಒಂದ್ ಇಲ್ಲಿ ನಿಮ್ ಗಮನಕ್ಕೆ ತರ್ತೀವಿ ಸರ್. ಏನನ್ನಪ್ಪ ಅಂದ್ರೆ ಬಾಳಿಗೆ ಇನ್ಸೂರೆನ್ಸ್ ಇಲ್ಲ ಸರ್. ಫಸ್ಟ್ ನಿಮ್ ಗಮನಕ್ಕೆ ಇರಲ್ಲ ಫಸ್ಟ್. ಯಾಕಂದ್ರೆ ಇನ್ಸೂರೆನ್ಸ್ ಕಟ್ಟಿರಲ್ಲ ಅಂತ ಹೇಳೋದು ತಪ್ಪು ನೀವು. ಯಾಕಂದ್ರೆ ಈಗ ಅವ್ರಿಗೆ ಮಾಹಿತಿ ಐತದೆ ಬಾಳಿಗೆ ಇನ್ಸೂರೆನ್ಸ್ ಇಲ್ಲ ಒಂದು. ಆಮೇಲೆ ಅಟ್ಲೀಸ್ಟ್ ಸ್ಟಾರ್ಟಿಂಗ್ನಾಗ ರೈತರಿಗೆ ಏನಕ್ಕಿತ್ತಂದಪ್ಪ ಅಂದ್ರೆ NRG ಒಳಗಡೆ ಪ್ರೋತ್ಸಾಹನ ಅದು ಕೂಡ ಈಗ ನಮ್ದು ಇದು ಏನು ಕೆಲಾಮಿಟಿ NRG ಒಳಗೆ ಏನು ಸಾಧ್ಯ ಕ್ಲೈಮ್ ಆಗಕ್ಕೆ ವ್ಯವಸ್ಥೆ ಮಾಡಬೇಕು. ಇನ್ಸೂರೆನ್ಸ್ ಕಂಪನಿಗಳು ಏನೈತೆ ಅದನ್ನ ಪ್ರೈವೇಟೈಸೇಷನ್ ಮಾಡಿ ಇಲ್ಲಿರೋರು ಎಲ್ಲಾರು ಹೌದು ಬಂದಿದ್ರು ಸಾಯರು ಅವ್ರೆಲ್ಲಾರು ಕೆಲಾಮಿಟೀಸ್ ಬಿಟ್ಟು ಬೇರೆ ಇದೇನು ಅವ್ರ ವ್ಯಾಪ್ತಿ ಸಪರೇಟ್ ಹೇಳ್ತೀನಲ್ಲ. ಸರ್ಕಾರಕ್ಕೆ ವರದಿ ಮಾಡಿ ಕಳಿಸಿ ಹಿಂಗೆ ಸಂಪೂರ್ಣ ಲಾಸ್ ಆಗೈತಿ, ಹೆಕ್ಟೇರ್ ಲಾಸ್ ಆಗೈತಿ ಅಂತ ಕಳಿಸಿ ಸರ್ಕಾರದಿಂದ ಮಂಜೂರಿ ಆಗ್ಬೇಕದು. ಈ ಕೆಲಾಮಿಟೀಸ್ ಅಂದ್ರೆ ಅದ್ರಿಗೆ ಏನ್ ನಾನ್ ಬರ್ತದೆ ಆ ಪ್ರಕಾರ 17,000 ಹೆಕ್ಟೇರಿಗೆ ಕೊಡ್ತಾರ. ಬಟ್ ಇದು ಸಂಪೂರ್ಣ ನಾಶ ಆಗೈತೆ ಅಂತೇಳಿ ಸ್ಪೆಷಲ್ ರಿಪೋರ್ಟ್ ಮಾಡಿ ಏನಪ್ಪಾ ಅಂದ್ರೆ CM ಏನ್ ಗೌರ್ಮೆಂಟ್ ಕಳಿಸಿ ಗೌರ್ಮೆಂಟ್ ಇಂದ ಅನೌನ್ಸ್ ಆಗ್ಬೇಕು. ಅಂದ್ರೆ ಏನಾದ್ರು ರೈತರಿಗೆ ಒಳ್ಳೇದಾಗುತ್ತೆ. ಬರೀ ಕಿಲೋಮೀಟರ್ ಕೊಟ್ರೆ ಏನಾಗುತ್ತೆ, ಸ್ವಚ್ಛ ಮಾಡಕ್ಕೆ ಸಾಲಲ್ಲ ಅವ್ರಿಗೆ. ಲ್ಯಾಟ್ರಲ್ ಪೈಪ್ ಅವು ಉಳಿಯಲ್ಲ. ಲ್ಯಾಟ್ರಲ್ ಪೈಪ್ ಹೆಂಗ್ ಉಳಿತಾವು? ಹೋಗಲ್ಲ ಪೈಪ್